ಸರ್, ಈಗ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಸಕ್ಕರೆ ಫ್ಯಾಕ್ಟರಿ ಓನರ್ ಇದ್ದೀರಿ. ಓನರ್ ಅಲ್ಲ, ನಮ್ಮ ಸಹಕಾರ ಕ್ಷೇತ್ರದಲ್ಲಿದೆ. ನಾವು ಓನರ್ ಅಲ್ಲ. ನಾವು ಮಾಡಿದಂಥ ಕಾರ್ಖಾನೆ ಸುಮಾರು 10 ವರ್ಷದಿಂದ ಆ ಭಾಗದಲ್ಲಿ ಕಾರ್ಖಾನೆ ಇರಲಾರ್ದೆ ರೈತರು ಕಂಗಾಲಾಗಿದ್ದರು. ಆ ರೈತರು ಬಹಳಷ್ಟು ವಿನಂತಿ ಮಾಡಿಕೊಂಡು ಕೈ ಮುಗಿದ್ರಿಂದ ನಾವು ಹೋಗಿ ಇದನ್ನು ಯಡಿಯೂರಪ್ಪ ಏನು ಚುನಾವಣೆಯಲ್ಲಿ ಉಪಚುನಾವಣೆ ಏನಾಯಿತು ಚಿಂಚೋಳಿಗೆ, ಅವಾಗ ಯಡಿಯೂರಪ್ಪ ಏನು ಮಾಡಿದ್ರು, ನಾ ಸಕ್ಕರೆ ಕಾರ್ಖಾನೆ ಯಾವುದೇ ಪರಿಸ್ಥಿತಿಯಲ್ಲಿ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟರು. ನನ್ನ ಜೊತೆನೂ ಚರ್ಚೆ ಮಾಡಿದ್ರು, ಇಲ್ಲ ನೀನು ಹೇಳು ನಾವು ಮಾಡಿ ಕೊಡೋಣ ಅಂತ ಹೇಳಿದ್ರು. ಮುಂದೆ ಅಲ್ಲಿ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಚುನಾವಣೆಯಲ್ಲಿ ನಾವು ಭರವಸೆ ಕೊಟ್ಟಿವಿ. ಅದೇ ಯಡಿಯೂರಪ್ಪ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅದೇ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಈಗ ನೀವು ಮಾತು ಕೊಟ್ಟಿದ್ದೀರಿ ಅದರಂತೆ ಅದನ್ನು ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಚುನಾವಣೆಯಲ್ಲಿ ಅಂತ ಎಲ್ಲ ಆಶ್ವಾಸನೆ ಕೊಡಬೇಕಾಗ್ತದೆ, ಕೊಟ್ಟಿದ್ದೇನೆ ಹೋಗಯ್ಯ ಹೋಗತ್ತೇಳಿ ಅವ್ನ ವಾಪಸ್ ಕಳಿಸೋರು. ಅವಾಗ ಅನಿವಾರ್ಯ ಬತ್ತು, ಇಷ್ಟು ರೈತರು ಇದು ಕಂಗಾಲಾಗ್ಯಾರ ಅಂದ್ರೆ ನಾವು ಮಾಡಬೇಕು ಅಂತೇಳಿ ನಾವು ಆಕ್ಷನ್ದಲ್ಲಿ ತೊಗೊಂಡು ನಾವು ಸಹಕಾರ ಕ್ಷೇತ್ರದಲ್ಲಿ ಮಾಡೀವಿ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಕಾರ್ಖಾನೆಗಳು ಉಳಿಬೇಕು. ಬರೇ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ಏನೋ ಯಾವುದೋ ಮಹಾಶಯರು ಮಹಾಪ್ರಭುಗಳು ಮತ್ತು ಮಹಾ ತತ್ವಜ್ಞಾನಿಗಳು ಮಹಾವಿಜ್ಞಾನಿಗಳು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು 14,500 ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ. ಚರ್ಚೆ ಇದೆ. ನಮಗೇನೂ ಬೇಡ, 10,000 ರೂಪಾಯಿ ಅವರೇ ಇಟ್ಕೊಳ್ಳಿ, ನಮಗೆ ಕಬ್ಬಿನ ಬಿಲ್ ಅವರೇ ಕೊಡಲಿ, ಎಲ್ಲ ಕೊಡಲಿ. ನಮ್ಮ ಕಾರ್ಖಾನೆಗೆ ಬಾಡಿಗೆ ಒಂದು ಟನ್ನಿಗೆ 4,500 ಕೊಡಲಿ, ಸಾಕು. ಅವ್ರಿಗೇ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಅವರೆಲ್ಲ ನಾವು ಹೆಂಗೆ ಆಸ್ತಿ ನಮ್ಮದೆಲ್ಲ ಬರೆದಿಟ್ಟು ಸಾಲ ತೊಗೊಂಡಿವಲ್ಲ, ಅವ್ರು ಯಾರ್ಯಾರು ಮಹಾನ್ ತತ್ವಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು ಮತ್ತು ಜಗತ್ನಾಗಿರ್ಲಾರಂತಹ ಒಂದು ಲೆಕ್ಕ ಮಾಡ್ಯಾರಲ್ಲ, ಅದನ್ನು ನೋಡಿಬಿಟ್ರೆ ತೀರಾ ಅದ್ಭುತ ಅನ್ನಿಸ್ತದೆ.